ಅಂತಂದರೆ ಈಗ ನಮ್ಮದು ಹೂವಿನ ಗಿಡ ಉಂಟಲ್ಲ, ಅದನ್ನೇ ಈಗ ನಾವು ಬ್ರೌನಿ ಪೌಂಡ್ ಉಂಡ ತಬಕ ಬರ್ಪುನ ನೆಜ್ಜವು ಇದನ್ನುಂಟಲ್ಲ ನಾವು ಸರಿ ಮಾಡಬೇಕು ಈಗ ಎಲ್ಲ ಪುಸ್ತಕ ಹೀಗೆ ಸರಿ ಮಾಡ ಬನ್ನಿ ನೋಡಿ. ಎಲ್ಲ ಬೆಂಡಾಗಿದೆ ಆದರೆ ಸೂಪರ್ ಹೂ ಆಯಿತಾ. ಇಲ್ಲಿ ನೋಡಿ ವೈಟ್ ಮತ್ತೆ ಒಂದೊಂದು ತುಲೆಗೆ ಅಡೇನಿಯಂ ಇದೆ. ಓಕೆ, ಈಗ ಇದನ್ನು ನಾವು ಸ್ವಲ್ಪ ಒತ್ತಾರೆ ಮಾಡುವ. ಇದನ್ನು ಈಗ ಫುಲ್ಲು ಅದನ್ನು ಇಡಬೇಕು. ಈಗ ಮಳೆ ಸ್ಟಾರ್ಟ್ ಆಯ್ತಲ್ಲ, ಇದು ಮಳೆ ಸ್ಟಾರ್ಟ್ ಆಗ್ತದಲ್ಲ, ಅದಕ್ಕೆ ಈಗ ಕ್ಲೀನ್ ಮಾಡಬೇಕು. ಹೊರರ ಬರ್ತ ಓ ಲೆಗ್ ಪೀಸಾ ನೋಡಿ. ಆಲ್ಫಮ್ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾವು ಟ್ರೈ ಮಾಡ್ತಿದ್ದೇವೆ. ಲೆಗ್ ಪೀಸಾ ಅಮ್ಮರಿದ್ರೆ ಹೋಯ್ತು. ಎಂತ ಹೋಯ್ತು. ಚೋಟು ಬ್ರೌನಿಗೆ ಬೇಡ ಫಸ್ಟ್ ನಮ್ಮ ನೋಡಿ ಇಷ್ಟ ಹಾಕಿದೆ. 1 ನಿಮಿಷ ಅಲ್ಲ, ಒಂದು 20 ಮಿನಿಟ್ಸ್ ಇಡಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಬೇಕು, ಸ್ವಲ್ಪ ಜಾಸ್ತಿ ಬೇಡ. ಓಕೆ, 10 ಮಿನಿಟ್ಸ್ ಆಯಿತು. ಈಗ ತೆಗಿವ. ಕಣನಿ ನಾನದ ನಾನು ಎಂಚ ಓಪನ್ ಮಾಡ. ವಾವ್, ಆಲ್ಫಮ್ ರೆಡಿ. ಸೂಪರ್ ಶೋಕಾತನದ ಯಮ್ಮಿ. ಓಕೆ, ಹಾ ಸೂಪರ್ ಉಂಟಲ್ಲ ಎಡೆದೋಜಿನ ಸೂಪರ್. ಅವನೊಂದು ಫೋಟೋ ದಿಪ್ಪಲೆ ಟೇಸ್ಟ್ ಮಾಡುವ. ಹೀಗೆ ಹಾಕಿ ಹೀಗೆ ಇಟ್ಕೊಂಡು ಯಮ್ಮಿ. ಇದನ್ನು ಹೀಗೆ ಇಟ್ಕೊಂಡು ಇದನ್ನು ಸ್ವಲ್ಪ ಹೀಗೆ ಹಾಕ್ಕೊಳ್ಬೇಕು. ದೆನ್ ಮೈನಸಲ್ಲಿ ಫುಲ್ ಡಿಪ್ ಮಾಡಿ ಇಟ್ಟು ಹಾಯ್ ಹೆಲೋ ಫ್ರೆಂಡ್ಸ್. ಇವತ್ತು ಏನಂದರೆ ಫುಲ್ ಕ್ಲೀನಿಂಗ್. ಯಾಕಂದರೆ ನನಗೆ ಒಂದೇ ದಿವಸ ಇರೋದು ರಜೆ, ಇವರಿಗೆ ಕೂಡ ಇನ್ನೂ ಒಂದೇ ದಿವಸ ಇರೋದು. ಹಾಗಾಗಿ ಗಾರ್ಡನ್ ಕ್ಲೀನ್ ಜೊತೆ ಪಾನಿಪುರಿ ಮುಕ್ಕುದು. ಓಕೆ, ನಾವೀಗ ಗಾರ್ಡನ್ ಕ್ಲೀನ್ ಮಾಡುವ. ಸ್ವಲ್ಪ ಇರೋದು, ಜಾಸ್ತಿ ಇಲ್ಲ ಗಾರ್ಡನ್, ಚಿಕ್ಕ ಗಾರ್ಡನ್. ಅದನ್ನು ಸ್ವಲ್ಪ ನೀಟಾಗಿ ಮಳೆ ಬರುವ ಮುಂಚೆ ನೀಟಾಗಿ ಇಟ್ಕೊಳ್ಳುವ ಅಂತ. ಮತ್ತೆಂತ ಮತ್ತೆ ಏನಿಲ್ಲ, ಬನ್ನಿ ಕ್ಲೀನ್ ಮಾಡುವ. ಸ್ವಲ್ಪ ಅಡೇನಿಯಮ್ ಉಂಟು, ಅದನ್ನು ಕೂಡ ಸೆಟ್ ಮಾಡಬೇಕು. ಪ್ಲಸ್ ನನ್ನ ಕೈ ಚಂದ ಕಾಣ್ತಾ ಉಂಟಲ್ಲ, ವಾ
ನಂದು ಹೊಸತ್ತು ನೈಫ್ ಪಾಲಿಶ್ ನೋಡಿಯಾ, ಇಲ್ಲಿದ್ದು ಇದು ನೈಲ್ ಪಾಲಿಶ್ ಉಂಟಲ್ಲ, ಇಲ್ಲಿದ್ದು ಸ್ಟೈಲಿಂಗ್ ಅಂತ ಚೆನ್ನಾಗುಂಟು. ಸ್ಟೈಲಿಂಗ್ ಎಲ್ಲ ಜುಡಿಯೋ ಯಾವುದೋ ಒಂದು ಚೆನ್ನಾಗಿರ್ತದೆ. ಬನ್ನಿ ನಾನು ನಿಮಗೆ ಈಗ ಎಂತ ಇದು ಮಾಡುದು. ನನಗದು ಕೊಡ ಕೊಡಿ ಬರೋದು. ಹ್ಮ್ 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 ಹಲೋ, ಹ್ಮ್ ಎಕ್ಸ್ಕ್ಯೂಸ್ ಮೀ, ಹ್ಮ್ ಸ್ಟಾರ್ಟ್. ತೋರಿಸ್ತೆ ಕಾರ್ ವಾಶ. ಹ್ಮ್ ಔಟ್ ಹೋಕ ಅವತ್ತಾ ಕಾರ್ ವಾಶ್ ತಗೊಂಡ ಹ್ಮ್ ಕ್ಲೀನ್ ಅವತ್ತಾ ಮನೇಲಿ ಅಣ್ಣ ಒಳಗೆ ನಾವು ಉಪ್ಪು ಹಂಚಲ ಕವರ್ ಹಂಚಿದ ದಾದಾ ಭಯಂಕರ ದಾದಾ ಮೊಬೈಲ್ ಇಂಚಿಂದು ಕವರ್ ಹಂಚಿದ ಅಂದ್ ಹೆಂಗ್ ಕೊರೋರುಂಡತ ಉಂದೆನ್ ತೂನಗ ಡೌಟ್ ಆಪುನ ಮಾರ್ರೆ ಪಾತೆರ್ರ ತೋಜು ಅಂದ್ ಭಯಂಕರ ಕೆಸರಾಗಿದೆ, ಕ್ಲೀನ್ ಮಾಡ್ಬೇಕು. ಇದಕ್ಕೆ ಕೈ ಹಾಕ್ಲಿಕ್ಕೆ ಭಯ ಆಗ್ತದೆ ಫ್ರೆಂಡ್ಸ್, ಯಾಕಂದ್ರೆ ಮುನ್ನೆ ಉಂಟಲ್ಲ ಇದು ಒಳ್ಳೆ ಸ್ವಲ್ಪ ಭಯ ಆಗ್ತದೆ. ಕಚ್ಚಿದ್ರೆ ತಗೊಂಡು ಉಂಟಾ ಅದ್ರಲ್ಲಿ ಇಲ್ಲ ಮುಚ್ಚ ಒಂದು ದೀಪನೇ ಒಂದು ಶೋಕ್ ಉಂಟು. ಅವೆ ಅಲ್ಪ ಒಂಜಿ ರಡ್ಡು ಮೂಜಿ ದೈ ಉಂಟು ಅವೆ ಅಲ್ಪ ಹಾಳು ಮಂತು ಹುಡುಗಿರವು ಶೋಕಿತ್ತು
ಅವು ವೈಟ್ ಇದಾವು ವೈಟ್ ಅಂತೋರಿಯಂ ಅಂತೀರ ರಿಪೋರ್ಟಿಂಗ್ ಮಾಡ್ಕೊಂಡು ಸಿಗ ಎಂದಪ್ಪ ಕರೆಕ್ಟ್ ಬೋರ್ಡ್ ಉಂದು ಈ ಗಿಫ್ಟ್ ವಸ್ತುನ ಬಚ್ಚಿದ್ದಾರೆ ಅದಕ್ಕೆ ಹೇಳಿದೆ ಕೆಲಸ ಮಾಡಬೇಕು ಅಂತ ಮೈಗಿಂತ ಸೊಂಟ ಬಗ್ಗಿಸ್ಬೇಕು ಅಂತ ಇಲ್ಲದಿದ್ರೆ ನಮ್ಮದು ಸಂಡೆ ಎಲ್ರು ರೆಸ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡಿರ್ತಾರೆ ಆದ್ರೆ ಸಂಡೆ ಕೆಲ್ಸಕ್ಕೆ ಹೋದ್ರೇನೆ ರೆಸ್ಟ್ ಮನೆಯಲ್ಲಿದ್ರೆ ಚೂರು ಕೂಡ ರೆಸ್ಟ್ ಇಲ್ಲ ಅದಕ್ಕಿಂತ ಕೆಲ್ಸಕ್ಕೆ ಹೋದ್ರೆ ರೆಸ್ಟ್ ಸಿಗ್ತದೆ ಮತ್ತೆ ನೈಟ್ ಹೋಗಿದ್ದೆ ಡೈಜೆಷನ್